ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಾರ ಎಂತದ್ದು ಗೊತ್ತಾ, ಒಂದು ಅದ್ಭುತವಾದ ರೆಸಿಪಿ. ಅದ್ಯಾವುದು ಅಂತ ಹೇಳ್ತೀರಾ? ಶಂಕರ್ ಪಾಳಿ, ಕರ್ನಾಟಕದ ಒಂದು ಟ್ರೆಡಿಷನಲ್ ಸ್ವೀಟ್. ಅದರ ರೆಸಿಪಿ ಅಂತಾನೆ ಹೇಳ್ಬೋದು. ನಮ್ಮ ತಲಾಂತರಗಳು ನಮ್ಮ ಅಜ್ಜ ತಾತಂದ್ರು ಸಹ ಈ ಒಂದು ರೆಸಿಪಿನ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ಸ್ನಾಕ್ ನ ಒಂದು ಸುಲಭವಾದ ಮೆಥಡ್ ನಲ್ಲಿ ನಾನು ಈ ಒಂದು ಸೆಷನ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೀವು ನೋಡ್ತಿರ್ಬೋದು, ಎಲ್ಲ ಒಂದು ಪದಾರ್ಥಗಳನ್ನ ನಾನು ಕರೆಕ್ಟ್ ಆಗಿ ಒಂದು ಒಳ್ಳೆ ಮೆಜರ್ಮೆಂಟ್ಸ್ ಅಲ್ಲಿ ಬರಲಿ ಅಂದ್ಬಿಟ್ಟು ಮೆಜರಿಂಗ್ ಕಪ್ಸ್ ನ ಯೂಸ್ ಮಾಡ್ತಾ ಇದೀನಿ. ಇದು 1 ಕಪ್ ಇರುತ್ತೆ, ಇದು ಅರ್ಧ ಕಪ್ ಇರುತ್ತೆ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನ ಸಹ ನಾನು 1 ಕಪ್ ಅಲ್ಲೇ ಯೂಸ್ ಮಾಡಿದ್ದೀನಿ. ಸೊ ನಿಮ್ಗೆ ಏನಾದ್ರು ಈ ತರ ಮೆಜರಿಂಗ್ ಕಪ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದೇ ಒಂದು ಲೋಟ ಅಳತೆ ಆಗಿ ಇಟ್ಕೊಳ್ಳಿ. ಅದರಲ್ಲೇ ಎಲ್ಲ ಪದಾರ್ಥಗಳನ್ನ ತಗೊಳ್ಳಿ, ಅವಾಗ ಅಳತೆಗಳು ಡಿಫರ್ ಆಗುವುದಿಲ್ಲ. ಇಲ್ಲಿ ನಾನು ಸಕ್ಕರೆಯನ್ನು 1 ಕಪ್ ತಗೊಂಡಿದ್ದೀನಿ. ಅದನ್ನ ನಾನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಇದು 1 ಕಪ್ ನಷ್ಟು ಸಕ್ಕರೆಯನ್ನ ನಾನು ಈ ಬೌಲಲ್ಲಿ ಹಾಕೊಳ್ತೇನೆ. ಅದೇ ರೀತಿ 1 ಕಪ್ ಉಗುರು ಬೆಚ್ಚಾಗಿರ್ತಕ್ಕಂಥ ಹಾಲು, ಹಾಗೆ ಅರ್ಧ ಕಪ್ ನಷ್ಟು ತುಪ್ಪ, ಒಂದು 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ, ಒಂದು 2 ಚಿಟಿಕೆ ಅಷ್ಟು ಉಪ್ಪು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, ಬ್ಯಾಲೆನ್ಸ್ ಮಾಡೋದಕ್ಕಷ್ಟೇ ಫ್ಲೇವರ್ಸ್ನ. ಹಾಗೆ ಒಂದು 2 ಚಿಟಿಕೆ ಅಷ್ಟು ಅಡಿಗೆ ಸೋಡಾ. ಈಗ ಇವೆಲ್ಲನೂ ಈ ಸಕ್ಕರೆ ಕರಗೋವರೆಗೂ ನಾವು ಇದನ್ನ ಇದೇ ರೀತಿ ಇದರಲ್ಲಿ ಮಿಕ್ಸ್ ಮಾಡ್ಬೇಕಾಗತ್ತೆ. ಇದೆಲ್ಲ ಸಕ್ಕರೆ ಕರೆಕ್ಟಾಗಿ ಕರಗ್ಲಿಕ್ಕೆ ಸುಮಾರು ಒಂದು 2 ರಿಂದ 3 ನಿಮಿಷ ಆದ್ರೂ ತಾಗುತ್ತೆ. ನೋಡ್ತಿದ್ರಲ್ಲ, ಇದು ಸುಮಾರು ಒಂದು 3 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿದೀನಿ. ಸಕ್ಕರೆ ಸಹ ಎಲ್ಲ ಕ್ಲೀನ್ ಆಗಿ ಕರಗಿದೆ. ಇದರಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಇದರಲ್ಲಿ ತುಪ್ಪದ ಬದಲು ಕೆಲವು ಸತಿ ಏನ್ ಮಾಡ್ಬೋದು, ಬೆಣ್ಣೆ ಸಹ ಯೂಸ್ ಮಾಡ್ಬೋದು. ಕೆಲವರು ಏನ್ ಮಾಡ್ತಾರೆ, ತುಪ್ಪ ಮತ್ತೆ ಡಾಲ್ಡಾ ಯೂಸ್ ಮಾಡ್ತಾರೆ. ಡಾಲ್ಡಾ ಆದಷ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಬಟ್ ಒಂದ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ, ಎಣ್ಣೆ ಮಾತ್ರ ಇದರಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಎಣ್ಣೆ ಯೂಸ್ ಮಾಡಿದ್ರೆ ಸ್ವಲ್ಪ ಏನಾಗುತ್ತೆ, ಹಾರ್ಡ್ ಬರುತ್ತೆ. ಸೊ ಅದೊಂದು ರೀಸನ್. ಐದರ್ ತುಪ್ಪ ಯೂಸ್ ಮಾಡಿ, ಇಲ್ಲಾಂದ್ರೆ ಬಟರ್ ಯೂಸ್ ಮಾಡಿ. ಈಗ ಇದರಲ್ಲಿ ಅರ್ಧ ಕಪ್ ನಷ್ಟು ಚಿರೋಟಿ ರವೆ, ಸಣ್ಣ ರವೆ ಇರುತ್ತಲ್ಲ ಚಿರೋಟಿ ರವೆ, ಆ ಚಿರೋಟಿ ರವೆಯನ್ನ ಅರ್ಧ ಕಪ್ ನಷ್ಟು ಹಾಕೊಳ್ತೇನೆ. ಈಗ ಒಮ್ಮೆ ಗಂಟಿಲ್ದಿರ ಇದನ್ನೆಲ್ಲನೂ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ಬಿಡುವ. ಈ ರವೆ ಹಾಕೋ ಕಾರಣ ಏನಂತ ಹೇಳಿದ್ರೆ, ಸ್ವಲ್ಪ ಕ್ರಿಸ್ಪಿನೆಸ್ ಕೊಡುತ್ತೆ. ನೋಡ್ತಿರಲ್ಲ, ಈಗ ಈ ರವೆ ಎಲ್ಲ ಎಲ್ಲೂ ಗಂಟಿಲ್ದಿರ ಮಿಕ್ಸ್ ಆಗಿದೆ. ಸೊ ಈಗ ಈ ವಿಸ್ಕರ್ನ ಕೆಲಸ ಮುಗೀತು. ಈಗ ಈ 1 ಕಪ್ ನಲ್ಲಿ ನಾನು ಮೈದಾವನ್ನ ಹಾಕೊಳ್ತಾ ಇದ್ದೇನೆ. ನಾನು ಎಷ್ಟು ಮೈದಾ ತಾಗುತ್ತೆ ಅನ್ನೋದನ್ನ ಲೆಕ್ಕ ಹಾಕಿ ನಿಮ್ಗೆ ಹೇಳ್ತೇನೆ ಮತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನೋಡಿ ಎಷ್ಟು ನೀರಿದೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಮೈದಾ ಬೇಕಾಗುತ್ತೆ. ಈಗ ಇನ್ನೊಂದು ಕಪ್ಪು, 2ನೇ ಕಪ್ಪು, ಮೂರನೇ ಕಪ್ಪು, ನೋಡಿ ಇದು ಸಹ ತುಂಬಾ ನೀರಿದೆ. ಸೊ ಹಾಗಾಗಿ 4ನೇ ಕಪ್ ಮೈದಾನು ಸಹ ನಾನು ಹಾಕೊಳ್ತೇನೆ. ಮೋಸ್ಟ್ ಪ್ರಾಬಲಿ 4 ಕಪ್ ಸಾಕಾಗತ್ತೆ. ಈಗ ಏನ್ ಮಾಡುವ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡುವ. ಹದವಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ. ಬೇಕಾಗುತ್ತೆ. ಸೊ ಹಾಗಾಗಿ ಈ 1 ಕಪ್ ಅನ್ನು ಸಹ ನಾನು ಹಾಕ್ಬಿಡ್ತೇನೆ. ಹೆಚ್ಚು ಕಮ್ಮಿ ಟೋಟಲ್ 5 ಕಪ್ ಮೈದಾ ಹಾಕಿದ್ದೀನಿ. ನೋಡಿ ಈಗ ಹದ ಕರೆಕ್ಟ್ ಆಗಿ ಬರ್ತಾ ಇದೆ. ನೀವು ನೆನ್ಪಿಟ್ಕೋಬೇಕು, ನಾವು ಇದರಲ್ಲಿ ಚಿರೋಟಿ ರವೆ ಅನ್ನೋದು ಹಾಕಿದೀನಿ, ಅದು ಸಹ ನೀರಿನ ಪಸೆಯನ್ನ ಹೀರ್ಕೊಳ್ಳುತ್ತೆ. ಸೊ ಸ್ವಲ್ಪ ಬಿಟ್ರೆ ಇನ್ನ ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ ಇದನ್ನ ಈ ರೀತಿ ಚೆನ್ನಾಗಿ ನಾವು ಸಾಟಿ ಕೊಡಬೇಕು ಅಥವಾ ಚೆನ್ನಾಗಿ ನಾದಬೇಕು. ನೋಡಿ ನೀವು ನೋಡ್ತಿದ್ರೆ ಇದು ಯಾವ ಮಟ್ಟಕ್ಕೆ ಇದು ಮಿಕ್ಸ್ ಆಗಿದೆ ಅಂದ್ಬಿಟ್ಟು ಇಷ್ಟ. ನೋಡಿ ಈ ಲೆವೆಲ್ಗೆ ಇದು ಚೆನ್ನಾಗಿ ನಾದಿರ್ಬೇಕಾಗತ್ತೆ. ನೋಡಿ ನಾದೋದು ಎಷ್ಟು ಇಂಪಾರ್ಟೆಂಟು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಕ್ ಟೈಮ್ ಕೊಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇಲ್ಗಡೆ ಇದು ಒಣಗ್ದಿರ ಇರಲಿ ಅಂದ್ಬಿಟ್ಟು ಸ್ವಲ್ಪ ಒಂದು ಎಣ್ಣೆಯನ್ನ ಹಾಕ್ಬಿಟ್ಟು ಇದನ್ನ ಒಂದು 15 ನಿಮಿಷಗಳ ಕಾಲ ಇದನ್ನ ಇದೇ ರೀತಿ ರೆಸ್ಟ್ ಆಗ್ಲಿಕ್ಕೆ ಬಿಡುವ.
ಮಿತ್ರರೇ, ಸುಮಾರು ಒಂದು 15 ನಿಮಿಷಗಳ ಕಾಲ ಆಗಿದೆ. ಈಗ ನೋಡಿದ್ರೆ ನೋಡಿ, ಇದು ಪರ್ಫೆಕ್ಟ್ ಆಗಿ ಇದು ಸ್ವಲ್ಪ ಗಟ್ಟಿ, ನಾವು ಮೊದಲು ನೆನೆಸಿದ್ವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗಿದೆ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ನಾವು ರವೆ ಹಾಕಿದ್ವಲ್ಲ, ಆ ರವೆ ಸಹ ನೀರನ್ನ ಅಬ್ಸಾರ್ಬ್ ಮಾಡ್ಕೊಂಡು ಇನ್ನ ಸ್ವಲ್ಪ ಸೈಜಲ್ಲಿ ದಪ್ಪ ಆಗಿರುತ್ತೆ. ಅಂಡ್ ದೆನ್ ಸ್ವಲ್ಪ ಈ ಒಂದು ಹಿಟ್ಟು ಸಹ ಗಟ್ಟಿ ಆಗಿರುತ್ತೆ. ಸೊ ಈಗ ಇದನ್ನ ಯಾವ ರೀತಿ ಲಟ್ಟಿಸ್ಕೋಬೇಕು ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಇದನ್ನ ನಾನು ಮಾಡ್ಕೊಂಡ್ಬಿಡ್ತೇನೆ. ನಮಗೆ ಲಟ್ಸೋದಿಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣ ಅಷ್ಟೇ. ನೋಡಿ, ಈ ಒಂದು ಸೈಜಿನ ನಾನು ಒಂದು ಉಂಡೆಗಳಾಗಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಯಾವ ರೀತಿ ಲಟ್ಟಿಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೇನೆ. ನೋಡಿ, ಇಲ್ಲಿ ಒಂದು ಮಣೆ ತಗೊಂಡಿದ್ದೀನಿ. ಈ ಮಣೆ ಮೇಲ್ಗಡೆ ಈ ಒಂದು ಹಿಟ್ಟನ್ನ ನಾನು ಹಾಕೊಳ್ತೇನೆ. ಕೈಯಲ್ಲಿ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳೋಣ. ಬಟ್ ನೆನಪಿಟ್ಕೋಬೇಕು ನೀವು, ಈ ಒಂದು ಹಿಟ್ಟೆ ಇರುತ್ತಲ್ಲ, ಲಟ್ಟಿಸ್ಬೇಕಂದ್ರೆ ಇಷ್ಟು ದಪ್ಪ ಇರ್ಬೇಕಾಗತ್ತೆ. ಸೊ ಇದಕ್ಕೆ ಎಣ್ಣೆ ಹಾಕ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಯಾಕಂದ್ರೆ ಇದ್ರಲ್ಲಿ ಮೊದಲೇ ನಾವು ತುಪ್ಪ ಮತ್ತೆ ಎಲ್ಲ ಹಾಕಿ, ತುಪ್ಪ ಎಲ್ಲ ಇರುತ್ತಲ್ಲ, ಸೊ ಅದೇ ಸಾಕಾಗತ್ತೆ. ಇಷ್ಟು ದಪ್ಪ ಇದ್ರೆ ನನಗೆ ಸಾಕಾಗತ್ತೆ. ನೀವು ನೋಡ್ತಿರ್ಬೋದು ಇದರ ದಪ್ಪದ, ನೋಡಿ ಇದರ ದಪ್ಪ ಎಷ್ಟಿದೆ ಅಂದ್ಬಿಟ್ಟು, ಇಷ್ಟು ದಪ್ಪ ಇರಲೇಬೇಕು. ಸೊ ಈಗ ಇದನ್ನ ನಾನು ಏನ್ ಮಾಡ್ತೀನಿ, ಒಂದು ಕುಕಿ ಕಟರ್ ಅಥವಾ ಈ ತರ ಒಂದು ಪಿಜ್ಜಾ ಕಟರ್ ಇರುತ್ತಲ್ಲ, ಅದರಲ್ಲಿ ಸಣ್ಣ ಸಣ್ಣ ಲೆವೆಲ್ ಆಗಿ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ನನಗೆ ಇದು ಜಾಸ್ತಿ ದಪ್ಪ ಬೇಡ. ಸೊ ಹಾಗಾಗಿ ನಾನು ಈ ಒಂದು ಮೆಥಡ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವ ಒಂದು ಸ್ಟೈಲಲ್ಲಿ ಬೇಕಾದ್ರೂ ಇದನ್ನ ನೀವು ಕಟ್ ಮಾಡ್ಕೋಬಹುದು. ನೋಡಿ, ಈಗ ಇದನ್ನೆಲ್ಲ ಕ್ಲೀನಾಗಿ ಬೇರ್ಪಡಿಸ್ಬೇಡ, ಈಸಿಯಾಗಿ ಬಂದ್ಬಿಡುತ್ತೆ ಹೊರಗಡೆ. ಇದಾಗೋ ಟೈಮಲ್ಲೇ ಮಧ್ಯದಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಎಣ್ಣೆಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡ್ಬಿಡಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ, ನಾನು ಒಂದು ಡೀಪ್ ಆಗಿರ್ತಕ್ಕಂಥ ಒಂದು ಬಾಂಡ್ಲೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ಸೊ ಈಗ ಈ ರೀತಿ ತಗೊಂಡಿದ್ನಲ್ಲ, ಈ ಒಂದು ಜಾಲರಿಯನ್ನ ಕಂಪ್ಲೀಟ್ ಆಗಿ ಎಣ್ಣೆಯಲ್ಲಿ ಈ ರೀತಿ ಮುಚ್ಚಿಬಿಡ್ತೀನಿ. ಇದನ್ನ ಒಂದು 30 ಸೆಕೆಂಡ್ಗಳ ಕಾಲ ಇದೇ ರೀತಿ ಬಿಟ್ಬಿಡಿ. ಒಂದು 30 ಸೆಕೆಂಡ್ ಆದ ನಂತರ ಜಸ್ಟ್ ಈ ರೀತಿ ಹಿಂಗೆ ಅಲ್ಲಾಡಿಸ್ಬಿಟ್ಟು ನೋಡಿ, ಹಿಂಗ ನೀವು ಕ್ಲೀನಾಗಿ ಒಂದಕ್ಕೊಂದು ಬಿಟ್ಕೊಟ್ಟು ಕ್ಲೀನಾಗಿ ಎಣ್ಣೆಲಿ ಬಿಟ್ಬಿಡುತ್ತೆ. ನಿಮ್ಗೆ ಕೈಗೆ ಯಾವುದೇ ರೀತಿಯಾದ ತೊಂದರೆ ಸಹ ಇದರಲ್ಲಿ ಆಗುವುದಿಲ್ಲ. ಈಗ ಇದು ಹಾಕಿದ ತಕ್ಷಣ ನೀವೇನ್ ಮಾಡ್ಬೇಕು ಗೊತ್ತಾ, ಕೈನ ಆಡಿಸೋ ಹಾಗಿಲ್ಲ. ಇದು ಶೇಪ್ ನ ಹೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಅನ್ನ ಕೊಡ್ಬೇಕಾಗುತ್ತೆ. ಹೆಚ್ಚು ಕಮ್ಮಿ 1 ನಿಮಿಷದವರೆಗೂ ನೀವು ಅದ್ ಮೇಲ್ಗಡೆ ಕ್ರಸ್ಟ್ ಫಾರ್ಮ್ ಆಗೋದಕ್ಕೆ ಟೈಮ್ ಕೊಡ್ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ಯಾವುದೇ ರೀತಿ ಕೈ ಹಾಕುವಾಗಿಲ್ಲ. ಮಿತ್ರರೇ, ನೀವು ನೋಡ್ತಿರ್ಬೋದು, ಸುಮಾರು ಜಸ್ಟ್ 1 ನಿಮಿಷ ನಾನು ಬಿಟ್ಟಿದ್ದೀನಿ ಅಷ್ಟೇ. ಆಗ್ಲೇ ನೋಡಿ ಪ್ರತಿಯೊಂದು ಈ ರೀತಿ ಮೇಲೆ ತೇಳ್ತದೆ. ಇದು ಪರ್ಫೆಕ್ಟ್ ಟೈಮು. ಈಗ ಕೈಯಲ್ಲಿ ಹಾಕ್ಬಿಟ್ಟು, ನೆನಪಿರ್ಲಿ, ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇದನ್ನ ನೀವು ಹುರಿಬೇಕಾಗತ್ತೆ. ನಾವು ಇದರಲ್ಲಿ ಸಕ್ಕರೆ ಹಾಕಿರ್ತೀವಲ್ಲ, ಆ ಸಕ್ಕರೆ ಅಂತಕ್ಕಂಥದ್ದು ಕ್ಯಾರಮಲೈಸ್ ಆಗ್ಬಿಟ್ಟು ತುಂಬಾ ಜಲ್ದಿ ಕಲರ್ ಬಂದ್ಬಿಡುತ್ತೆ ನೀವು ಹೈ ಫ್ಲೇಮ್ ಅಲ್ಲಿ ಹುರಿದ್ಬಿಟ್ರೆ. ಸೊ ಆದ ಕಾರಣಕ್ಕಾಗಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀವು ಇದನ್ನ ಕ್ರಿಸ್ಪ್ ಆಗೋವರೆಗೂ ನೀವು ಇದನ್ನ ಹುರಿಬೇಕಾಗತ್ತೆ. ಈಗ ಸುಮಾರು ಒಂದು 3 ನಿಮಿಷಗಳ ಕಾಲ ಆಗಿದೆ. ನೋಡಿ, ಇನ್ನ ಇದು ಸ್ವಲ್ಪ ಕಲರ್ ಬರಬೇಕು. ಸೊ ಇನ್ನ ಸ್ವಲ್ಪ ಕಲರ್ ಬರ್ಬೇಕಂದ್ರೆ ಈಗ ಬೇಕಾದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇವಾಗ ಕಲರ್ ಬರೋವರೆಗೂ ನಾವು ಇದನ್ನ ಕುಕ್ ಮಾಡುವ. ನೋಡಿ, ನಿಮ್ಗೆ ಈ ಒಂದು ಕಲರ್ ಬೇಕು ಅಂತ ಹೇಳಿದ್ರೆ ಈ ರೀತಿ ನೋಡಿ, ಈ ರೀತಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ತಾರೆ. ಸೊ ಆಗ ಪ್ರತಿಯೊಂದು ಶಂಕರಪಾಳಿ ಸಹ ಒಂದು ಪರ್ಫೆಕ್ಟ್ ಈವನ್ ಕಲರೇಷನ್ ಬರುತ್ತೆ. ಈಗ ನೋಡ್ಬೋದು, ಸರಿ ಸುಮಾರು ಒಂದು 5 ರಿಂದ 6 ನಿಮಿಷಗಳ ಕಾಲ ಆಗಿದೆ. ಈಗ ನೋಡಿ, ಸ್ವಲ್ಪ ಕಲರ್ ಅಂತಕ್ಕಂಥದ್ದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದಿದೆ. ಸೊ ಇದು ಪರ್ಫೆಕ್ಟ್. ಸ್ವಲ್ಪ ಇದು ಹೊರಗೆ ಬಂದ್ಮೇಲೂ ಸಹ ಸ್ವಲ್ಪ ಕಲರ್ ಅಂತಕ್ಕಂಥದ್ದು ಟರ್ನ್ ಆಗುತ್ತೆ, ಬಿಕಾಸ್ ರೆಸಿಡ್ಯೂಯಲ್ ಹೀಟ್ ಇಂದಾಗಿ. ಸೊ ಈಗ ಇದನ್ನೆಲ್ಲ ಒಂದು ಪ್ಲೇಟ್ ಅಲ್ಲಿ ತೆಗೆದುಕೊಂಡ್ಬಿಡ್ತೇನೆ. ಸೊ ಈಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡುವ. ಸೊ ಇದೇ ರೀತಿ ಇನ್ನೆಲ್ಲ ಬ್ಯಾಚಸ್ ನ ಸಹ ನಾನು ಮಾಡ್ಕೊಂಡು ಬರ್ತೇನೆ. ಸ್ನೇಹಿತರೆ, ಈಗ ಈ ಶಂಕರಪಾಳಿ ಅಂತಕ್ಕಂಥದ್ದು ರೆಡಿ ಆಗಿದೆ. ಸೊ ಈಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡುವ. ಈಗ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಶಂಕರಪಾಳಿ ಅಂತಕ್ಕಂಥದ್ದು ಸಖತ್ತಾಗಿ ತಣ್ಣಗಾಗಿದೆ. ಸ್ವಲ್ಪ ಸೌಂಡ್ ಅನ್ನ ಕೇಳಿಸ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂದ್ಬಿಟ್ಟು. ನಾನು ಏನಕ್ಕೆ ಇಷ್ಟು ಸಣ್ಣದಾಗಿ ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದೇ ಸತಿ ಬಾಯಲ್ಲಿ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚಂದ ಇರುತ್ತೆ. ಈವನ್ ಆಗು ಸಹ ಇದು ಕುಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡ್ತಿದ್ರಲ್ಲ ಎಷ್ಟು ಪರ್ಫೆಕ್ಟ್ ಆಗಿ ಇದು ಬಂದಿದೆ ಅಂದ್ಬಿಟ್ಟು. ಇಷ್ಟು ಸುಲಭ ಈ ಒಂದು ಶಂಕರಪಾಳಿ ಮಾಡ್ತಕ್ಕಂಥದ್ದು. ಸೊ ಏರ್ಟೈಟ್ ಕಂಟೈನರ್ ಹಾಕಿದ್ರೆ ತುಂಬಾ ಜಲ್ದಿ ಕೆಡೋದಿಲ್ಲ. ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡಿದ್ದೀನ ತಿನ್ಬಹುದು.
ನೋಡಿ ಎಷ್ಟು ಕರಂ ಕುರುಮ್ ಅಂತ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ. ಹೇಳಿರ್ತಕ್ಕಂಥ ಕೆಲವು ಸಿಂಪಲ್ ಟ್ರಿಕ್ಸ್ ನ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಶಂಕರಪೋಳಿ ಅನ್ನೋದು ಬರುತ್ತೆ. ಸಂಜೆ ಹೊತ್ತು ಟೀ ಟೈಮ್ ಜೊತೆ ಒಂದು ಸ್ವಲ್ಪ ಹಾಕೊಳ್ತೀನಿ ನೋಡಿ, ಎಷ್ಟು ಮಜವಾಗಿರುತ್ತೆ. ನಿಮ್ಮ ಮನೇಲಿ ಯಾರಾದ್ರೂ ಅಜ್ಜ ಅಜ್ಜಿ ಯಾರನ್ನ ಇರ್ತಾರಲ್ಲ ಅವ್ರಿಗೆ ಒಂದು ರೆಸಿಪಿ ಕೊಡಿ, ತುಂಬಾ ಖುಷಿ ಬಿದ್ಬಿಡ್ತಾರೆ. ಯಾಕಂದ್ರೆ ಅವರ ಒಂದು ಚೈಲ್ಡ್ಹುಡ್ ಮೆಮೊರೀಸ್ಗೆಲ್ಲ ಅವ್ರು ಹೋಗ್ಬಿಡ್ತಾರೆ, ಅದನ್ನ ನೋಡದೆ ಒಂದು ಖುಷಿ. ಹಾಗಾದ್ರೆ ಇಷ್ಟ ಆಯ್ತಾ, ಮಾಡ್ತೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಲೈಕ್ ಮತ್ತೆ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಮತ್ತೆ ಇದೇ ರೀತಿ ನಾನು ಭೇಟಿ ಆಗ್ತಾ ಇರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.